ಮಂಡ್ಯದ ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತ ನಡೆದಿದೆ. ಮಂಡ್ಯದ ವಿಸಿ ನಾಲೆ ಮತ್ತೊಂದು ದುರಂತಕ್ಕೆ ಇವತ್ತು ಸಾಕ್ಷಿಯಾಗಿದೆ. ನಾಲೆಗೆ ಕಾರು ಪಲ್ಟಿ, ಒಬ್ಬ ಸಾವನ್ನಪ್ಪಿದ್ರೆ ಮತ್ತಿಬ್ಬರು ನಾಪತ್ತೆಯಾಗಿದ್ದಾರೆ. ಮಂಡ್ಯದ ತಿಪ್ಪನಹಳ್ಳಿ ಗ್ರಾಮದ ಬಳಿ ದುರ್ಘಟನೆ ನಡೆದಿರುವುದು. ಇನ್ನು ಕಾರ್ನಲ್ಲಿದ್ದ ಓರ್ವನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಈ ಕಾರ್ ಬಿದ್ದಿದೆ ಅನ್ನೋ ಮಾಹಿತಿ. ನಾಲೆಗೆ ಬಿದ್ದಿರುವಂತಹ ಕಾರನ್ನ ಮೇಲೆತ್ತೋದಕ್ಕೆ ಪೊಲೀಸರು ಮತ್ತು ಸ್ಥಳೀಯರು ಹರಸಾಹಸ ಪಡುತ್ತಿದ್ದಾರೆ. ಪಾಂಡವಪುರದಿಂದ ಮಂಡ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ನಾಲೆಗೆ ತಡೆಗೋಡೆ ಇಲ್ಲದಿದ್ದಕ್ಕೆ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಒಂದು ವೇಳೆ ತಡೆಗೋಡೆ ಇದ್ದಿದ್ದಿದ್ರೆ ಇವತ್ತು ಈ ಅನಾಹುತ ನಡೀತಿರಲಿಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಮಾತನಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ನಾಲೆಯಲ್ಲಿ ನಾಪತ್ತೆಯಾಗಿರುವ ಇಬ್ಬರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ರಕ್ಷಣಾ ಸಿಬ್ಬಂದಿ ಮತ್ತು ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಈ ಹಿಂದೆಯೂ ಕೂಡ ವಿಸಿ ನಾಲೆ ಅನೇಕ ದುರಂತಗಳಿಗೆ ಸಾಕ್ಷಿಯಾಗಿತ್ತು. ಕಾರ್ಗಳು ಪಲ್ಟಿಯಾಗಿದ್ವು, ಟ್ರ್ಯಾಕ್ಟರ್ ಪಲ್ಟಿಯಾಗಿದ್ವು, ಎಷ್ಟೋ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು. ತಡೆಗೋಡೆ ನಿರ್ಮಾಣ ಆಗಬೇಕು ಅನ್ನೋ ಕೂಗು ಜೋರಾಗಿತ್ತು. ಆದರೆ ಅದನ್ನು ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ. ಇಲ್ಲಿ ಮಂಡ್ಯದ ವಿಸಿ ನಾಲೆಯಲ್ಲಿ ಕಾರಿಗಾಗಿ ಹುಡುಕಾಟ ಮುಂದುವರೆದಿದೆ. ಈಜು ತಜ್ಞರು, ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯಾಚರಣೆ ನಡೀತಿದೆ. ಪಂಚರ್ ಆದ ಅಗ್ನಿಶಾಮಕ ದಳದ ಬೋಟ್ ನಾಲೆಯ ಬದಿಯಲ್ಲಿ ಮುಳ್ಳು ಚುಚ್ಚಿ ಬೋಟ್ ಪಂಚರ್ ಆಗಿದೆ ಅನ್ನೋ ಮಾಹಿತಿ. ಹೀಗಾಗಿ ಕಾರ್ಯಾಚರಣೆಗೂ ಕೂಡ ಸ್ವಲ್ಪ ಸಮಸ್ಯೆ ಉಂಟಾಗಿತ್ತು. ಇನ್ನು ಈಜು ತಜ್ಞರು ಮತ್ತು ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅಲ್ಲೇ ಇದ್ದಂತಹ ಮುಳ್ಳು ಚುಚ್ಚಿದ ಪರಿಣಾಮ ಬೋಟ್ ಪಂಚರ್ ಆಗಿತ್ತು. ಅದನ್ನು ಸರಿಪಡಿಸಿಕೊಂಡು ಶೋಧ ಕಾರ್ಯಾಚರಣೆಯನ್ನ ರಕ್ಷಣಾ ಸಿಬ್ಬಂದಿ ಮುಂದುವರೆಸಿದ್ದಾರೆ. ಕಾರ್ ಪಲ್ಟಿಯಾಗಿದೆ, ನಿಯಂತ್ರಣ ತಪ್ಪಿದೆ. ತಡೆಗೋಡೆ ಇದ್ದಿದ್ದರೆ ಆ ತಡೆಗೋಡೆಗೆ ಗುದ್ದಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಕಾರು ರಸ್ತೆಯಲ್ಲಿ ನಿಲ್ತಾ ಇತ್ತು. ಆದರೆ ತಡೆಗೋಡೆ ಇಲ್ಲದ ಕಾರಣದಿಂದಾಗಿ ಏಕಾಏಕಿ ಆ ಕಾರು ಕಂಟ್ರೋಲ್ ತಪ್ಪಿ ನಾಲೆಗೆ ಬಿದ್ದಿದೆ. ಓರ್ವ ಸಾವನ್ನಪ್ಪಿದ್ದಾನೆ, ಒಬ್ಬನನ್ನ ರಕ್ಷಿಸಿದ್ದಾರೆ ಸ್ಥಳೀಯರು. ಇನ್ನು ಇಬ್ಬರು ನಾಪತ್ತೆಯಾಗಿದ್ದಾರೆ. ಜನ ಜಮಾಯಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಆಕ್ರೋಶವೂ ಕೂಡ ಒಂದೆಡೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇದು ಮೊದಲ ಬಾರಿಯಲ್ಲ ಈ ರೀತಿ ಅನಾಹುತ ವಿಸಿ ನಾಲೆಯಲ್ಲಿ ಆಗಿರೋದು. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಅನಾಹುತವಾಗಿ ಎಷ್ಟೋ ಮಂದಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಪ್ರತಿ ಬಾರಿ ಈ ರೀತಿ ಅವಘಡ ಆದಾಗ ತಡೆಗೋಡೆಯನ್ನು ನಿರ್ಮಿಸಿ ಅಂತ ಅಲ್ಲಿನ ಸ್ಥಳೀಯರು ಎಷ್ಟೇ ಆಗ್ರಹ ಪಡಿಸಿದ್ರು, ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾಲೆಗೆ ಕಾರು ಬಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ, ಇನ್ನೊಬ್ಬ ಜೀವಂತವಾಗಿ ಸಿಕ್ಕಿದ್ದಾನೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಪತ್ತೆಯಾಗಿರುವ ಇಬ್ಬರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ವಿಸಿ ನಾಲೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಿದೆ. ವಿಸಿ ನಾಲೆ ತುಂಬಿ ತುಳುಕ್ತಾ ಇದೆ. ಸದ್ಯ ನೀರನ್ನ ನಿಲ್ಲಿಸಲು ಹೇಳಿದ್ದೇವೆ ಅಂತ ಹೇಳಿ ಡಾಕ್ಟರ್ ಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂಜೆ 5 ಗಂಟೆ ಸುಮಾರಿಗೆ ನೀರು ಕಡಿಮೆಯಾಗುತ್ತೆ. ಆನಂತರ ಕಾರು ಮತ್ತು ನಾಪತ್ತೆಯಾದವರನ್ನ ಹುಡುಕ್ತೇವೆ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಹುಲಿಕೆರೆಯಿಂದ ಆಲಹಳ್ಳಿಯಲ್ಲಿ 4 ಜನ ಟಾಟಾ ಗಾಡಿನಲ್ಲಿ ಕಾರಲ್ಲಿ ಬರ್ತಾ ಇದ್ರು. ಬರಬೇಕಾದ್ರೆ ವಿಸಿ ನಾಲೆಗೆ ಬಿದ್ದು ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬರು ಮೃತದೇಹ ಸಿಕ್ಕಿದೆ. ಅದರಲ್ಲಿ ಒಬ್ಬರು ಉಳಿದಿರ್ತಕ್ಕಂಥವ್ರಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನಿಬ್ಬರು ಕೂಡ ಕಾರಲ್ಲಿ ಇದ್ದರು ಅಂತೇಳಿ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಈಗ ಅದನ್ನು ರೆಸ್ಕ್ಯೂ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಕ್ರಮಗಳನ್ನು ನಾನು ಮತ್ತು SP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ತೆಗೆದುಕೊಳ್ತಾ ಇದ್ದೇವೆ. ಈಗ ವಿಸಿ ನಾಲೆನಲ್ಲಿ ನೀರು ಇರೋದರಿಂದ ಮತ್ತು ನೀರಿನ ಅರಿವು ಪ್ರಮಾಣ ಜಾಸ್ತಿ ಇರೋದರಿಂದ ಸ್ವಲ್ಪ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಈಗಾಗಲೇ ನಾನು ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಸೂಚನೆ ಕೊಟ್ಟು ನೀರನ್ನು ಕೂಡ ನಿಲ್ಲಿಸಿದ್ದೇವೆ. 4:15 ಮತ್ತು 5 ಗಂಟೆ ಒಳಗಡೆ ನೀರಿನ ಅರಿವಿನ ಪ್ರಮಾಣ ಕಡಿಮೆ ಆದಮೇಲೆ ನಮಗೂ ಕೂಡ ಕಾರನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಫೈರ್ ಟೀಮ್ ಅವರು ಕೂಡ ನಮ್ಮವರಿದ್ದಾರೆ. ಕ್ರೈನನ್ನು ಕೂಡ ತರಿಸ್ತಾ ಇದ್ದೀವಿ. ಸಾಧ್ಯ ಆದರೆ SDRF ಟೀಮ್ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಸ್ಟೇಟಿಂದ, ಅವರು ಕೂಡ ಯಾರಾದರೂ ಬರ್ತಾರೆ. ಸೊ ಭಾಳ ವಿಷಾದನೀಯ ಮತ್ತು ಭಾಳ ನೋವಿನ ಸಂಗತಿ. ಈ ಒಂದು ಅಪಘಾತ ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಭಾಳ ವಿಷಾದವನ್ನು ವ್ಯಕ್ತವನ್ನು ಪಡಿಸ್ತೇನೆ. ತಡೆಗೋಡೆ ಈ ಭಾಗದಲ್ಲಿ ನಾನು ಅದು ಪರಿಶೀಲನೆ ಮಾಡಿಸ್ತೀನಿ. ಬಟ್ ರೋಡು ಕೂಡ ಇಲ್ಲಿ ಸ್ವಲ್ಪ ನ್ಯಾರೋ ಇದೆ, ದೊಡ್ಡದಿಲ್ಲ ಅಂಥೇಳಿ ಸ್ಥಳೀಯರು ಕೂಡ ತಿಳಿಸಿದ್ದಾರೆ.
ಮತ್ತು ರೋಡಿನ ರಸ್ತೆ ಅಗಲೀಕರಣ ಅವಶ್ಯಕತೆ ಇದೆ ಅಂತ ತಿಳಿಸಿದ್ದಾರೆ. ಮತ್ತು ಇಲ್ಲಿ ಬಂಡಿಂಗ್ ಕೂಡ ಮಾಡಿದ್ದಾರೆ. ಬಟ್ ಆ ಬಂಡಿಂಗು ಮೇಲೆ ಅದು ಕಾರ್ ಹರಿದೋಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದರೆ ಕಾರು ಯಾವ ರೀತಿ ಅಪಘಾತ ಆಯಿತು, ಸ್ಪೀಡ್ ಎಷ್ಟಿತ್ತು ಅಥವಾ ಇನ್ನೊಂದು ಓವರ್ಟೇಕ್ ಮಾಡಿದ್ರೆ ಅವೆಲ್ಲ ಅಂಶಗಳನ್ನು ಕೂಡ ತನಿಖೆಯಿಂದ ನಾವು ಪರಿಶೀಲನೆ ಮಾಡ್ತೀವಿ. ಇಲ್ಲೇ ನಾನು ಹೇಳಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಹುಲಿಕೆರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ವಿಸಿ ನಾಲೆ ಮತ್ತೊಂದು ದುರಂತಕ್ಕೆ ಇವತ್ತು ಸಾಕ್ಷಿಯಾಗಿದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಅನಾಹುತ ಆಗಿದ್ರು, ಎಷ್ಟೋ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು. ಪ್ರಮುಖವಾಗಿ ತಡೆಗೋಡೆ ಆಗಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಆಗಿತ್ತು. ಯಾಕೆ ಆ ವಿಚಾರದಲ್ಲಿ ಇನ್ನೂ ಕೂಡ ಮುಂದಾಗ್ತಾ ಇಲ್ಲ ಜಿಲ್ಲಾಡಳಿತ ತಡೆಗೋಡೆಯನ್ನ ನಿರ್ಮಿಸುವ ನಿಟ್ಟಿನಲ್ಲಿ? ಇವತ್ತು ಅನಾಹುತ ಆಯ್ತಲ್ಲ, ಅದಕ್ಕೆ ಏನ್ ಕಾರಣ ಅಂತ? ಮಧುಶ್ರೀ, ಈ ಒಂದು ಸ್ಥಳದಲ್ಲಿ ಪದೇ ಪದೇ ಈ ಒಂದು ಘಟನೆಗಳು ನಡೀತಾ ಇರುವಂಥದ್ದು. ವಿಸಿ ನಾಲೆ ಬಳಿ ಸಾಕಷ್ಟು ಅಪಘಾತಗಳು ನಡೆದಿರುವಂಥದ್ದು. ಕನಕನಮರಡಿ ದುರಂತ ಸುಮಾರು 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಅದಾದ ಬಳಿಕ ಸಾಕಷ್ಟು ಕಾರುಗಳು ಕೂಡ ವಿಸಿ ನಾಲೆಗೆ ಬಿದ್ದು ಸುಮಾರು ಜನರು ಜೀವವನ್ನು ಕಳೆದುಕೊಂಡಿರುವಂಥದ್ದು. ಇವತ್ತು ಕೂಡ ಅದೇ ರೀತಿಯಾದಂಥ ಘಟನೆ ಮರುಕಳಿಸಿರುವಂಥದ್ದು. ಪದೇ ಪದೇ ಈ ಒಂದು ಸ್ಥಳದಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಮತ್ತೆ ತಡೆಗೋಡೆಗಳನ್ನ ನಿರ್ಮಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಸ್ಥಳೀಯರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಒಂದು ಹೋರಾಟಕ್ಕೆ ಸೊಪ್ಪು ಆಗ್ತಾ ಇಲ್ಲ ಜಿಲ್ಲಾಡಳಿತ ಅನ್ನುವಂಥದ್ದು ಸ್ಥಳೀಯರ ಆರೋಪ ಆಗಿರುವಂಥದ್ದು. ಯಾಕಂದ್ರೆ ವಿಸಿ ನಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರುತ್ತೆ. ಯಾವ್ದಾದ್ರು ಸಣ್ಣ ಪುಟ್ಟ ವಾಹನಗಳು ಬಿದ್ದರೂ ಕೂಡ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಒಂದು ಪ್ರದೇಶ ನ್ಯಾರೋ, ಒಂದು ಚಿಕ್ಕದ ಕಿರಿದಾದ ರಸ್ತೆ ಆಗಿರುವ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಜಸ್ಟ್ ಮಿಸ್ ಆದ್ರೂ ಕೂಡ ವಿಸಿ ನಾಲೆಗೆ ಬೀಳಬೇಕಾಗುತ್ತೆ. ಅದೇ ರೀತಿ ಅಂತ ಇವತ್ತು ಕೂಡ ಘಟನೆ ನಡೆದಿರುವಂಥದ್ದು. ಇವತ್ತು ವಿಸಿ ನಾಲೆಯಲ್ಲಿ ಕಾರು ಉರುಳಿ ಬಿದ್ದಿದ್ದಾರೆ. ಕಾರಿನಲ್ಲಿದ್ದಂತ 4ವರಲ್ಲಿ ಓರ್ವರನ್ನ ರಕ್ಷಣೆ ಮಾಡಿರುವಂಥದ್ದು. ಒಬ್ಬರ ಜೀವ ಹೋಗಿದೆ, ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ನಡೆದಿರುವಂಥದ್ದು. ಈಗ ಸದ್ಯಕ್ಕೆ ಅಗ್ನಿಶಾಮಕ ದಳದವರು ಮತ್ತೆ ಸ್ಥಳೀಯ ಈಜುಗಾರಗಳಿಂದ ಈ ಒಂದು ಶೋಧ ಕಾರ್ಯ ಮುಂದುವರಿರುವಂಥದ್ದು. ಈಗ ಈ ಒಂದು ಪ್ರದೇಶದಲ್ಲಿ ಬೋಟ್ನ ಮೂಲಕ ಹುಡುಕಾಟ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ನೀರಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿರುವ ಕಾರಣಕ್ಕೋಸ್ಕರ ಕಾರ್ಯಾಚರಣೆಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ನೀರನ್ನು ನಿಲ್ಲಿಸಲಿಕ್ಕೆ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸಂಜೆ ವೇಳೆಗೆ ನೀರಿನ ಪ್ರಮಾಣ ತಗ್ಗಿದ ನಂತರ ಕಾರ್ಯಾಚರಣೆಗೆ ಸುಲಭ ಆಗುತ್ತೆ ಅನ್ನುವಂಥದ್ದು ಅಧಿಕಾರಿಗಳು ಕೊಡ್ತಾ ಇರುವಂತಹ ಮಾತುಗಳಾಗಿರುವಂಥದ್ದು. ಸದ್ಯಕ್ಕೆ ಈಗ ಕ್ರೇನ್ ಮತ್ತೆ ಬೋಟ್ಗಳ ಮೂಲಕ ಈ ಒಂದು ಸ್ಥಳದಲ್ಲಿ ಹುಡುಕಾಟ ನಡೆಸುವಂತಹ ಕಾರ್ಯ ಮಾಡಲಾಗ್ತದೆ. ಕಾರಿನ ಬಿದ್ದಂತ ಸ್ಥಳದಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಕಾರು ಎಷ್ಟು ಮಟ್ಟಿಗೆ ಅದೇ ಸ್ಥಳದಲ್ಲಿ ಇದೆಯಾ ಅಥವಾ ಬೇರೆ ಕಡೆಗೆ ಏನಾದರೂ ಕೊಚ್ಚಿಕೊಂಡು ಹೋಗಿದೆಯಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಸದ್ಯಕ್ಕೆ ಸ್ಥಳೀಯ ಈಜುಗಾರರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪದೇ ಪದೇ ಈ ಒಂದು ಸ್ಥಳದಲ್ಲಿ ಈ ರೀತಿಯಂತ ಘಟನೆಗಳು ನಡೀತಾ ಇದೆ. ಆದರೂ ಕೂಡ ಜಿಲ್ಲಾಡಳಿತ ಈ ಒಂದು ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ ಆಗಿರುವಂಥದ್ದು. ಆದರೆ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಈಗ ನಾವೆಲ್ಲ ಒಂದು ವರದಿಯನ್ನ ಕೊಟ್ಟಿದ್ದೇವೆ, ಆ ವರದಿಯನ್ನ ಆಧರಿಸಿ ತಡೆಗೋಡೆ ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಸುಮಾರು 540 ಕಿಲೋಮೀಟರ್ಗಳ ಉದ್ದದ ವಿಸಿ ನಾಲೆ ಆಗಿರುವಂಥದ್ದು. ಈ ಒಂದು 540 ಕಿಲೋಮೀಟರ್ ಉದ್ದದ ವಿಸಿ ನಾಲೆ ಆಗಿರುವ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡುವಂಥದ್ದು ಬಹುದೊಡ್ಡ ಚಾಲೆಂಜ್ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳ ಮಾತುಗಳಾಗಿರುವಂಥದ್ದು. ಸದ್ಯಕ್ಕೆ ಈಗ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು, ಮತ್ತೆ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. ಯಾಕಂದ್ರೆ ಈಗ ಒಂದು ಸ್ವಲ್ಪದರಲ್ಲೇ ಬೋಟ್ ಕೂಡ ಪಂಚರ್ ಆಗಿತ್ತು. ಬೋಟ್ ಪಂಚರ್ ಆಗಿರುವ ಕಾರಣಕ್ಕೋಸ್ಕರ ಸ್ಥಳೀಯ ಮುಳುಗು ತಜ್ಞರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಈಗ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ರಭಸವಾಗಿ ಹರಿತಾ ಇರುವಂಥದ್ದು. ರಭಸವಾಗಿ ಹರಿಯುವಂತ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಕಾರಿನ ಹುಡುಕಾಟ ಮಾಡಲಿಕ್ಕೆ ಕೂಡ ಕಷ್ಟ ಆಗಿರುವಂಥದ್ದು. ಅಲ್ಲೂ ಕೂಡ ಕಾರಿನಲ್ಲಿ ಇಬ್ಬರು ಇದ್ರು, ಮತ್ತಿಬ್ಬರು ಇದ್ರು ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಇಬ್ಬರು ಇದ್ರ ಅಥವಾ ಅದಕ್ಕಿಂತ ಹೆಚ್ಚು ಜನರು ಇದ್ರ ಅನ್ನುವಂಥದ್ದು ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಈಗ ಜೀವಂತವಾಗಿ ಸಿಕ್ಕಿರುವಂತಹ ವ್ಯಕ್ತಿ ಏನಾದರೂ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಆ ಘಟನೆಗೆ ಯಾವ ಕಾರಣ, ನಿಖರವಾದಂತಹ ಕಾರಣ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕಾರಣ ಗೊತ್ತಾಗ್ತಾ ಇಲ್ಲ. ಕೆಲವರು ಸ್ಥಳೀಯರು ಹೇಳುವ ಪ್ರಕಾರ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸ್ಪೀಡ್ ಆಗಿ ಈ ಒಂದು ಕಾರು ಹೋಗ್ತಾ ಇತ್ತು, ಮತ್ತೆ ಓವರ್ಟೇಕ್ ಮಾಡುವ ಪ್ರಯತ್ನದಲ್ಲಿ ಈ ರೀತಿಯಾದ ದುರ್ಘಟನೆ ನಡೆದಿದೆ ಅನ್ನುವಂತ ಮಾಹಿತಿಯನ್ನು ಕೊಡ್ತಾ ಇರುವಂತ. ಒಟ್ಟಾರೆಯಾಗಿ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಮುಂದಾಗ್ತಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಆದರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಪದೇ ಪದೇ ಇದೇ ರೀತಿಯಂತ ಘಟನೆಗಳು ಮರುಕಳಿಸ್ತದೆ ಅಂತಾನೆ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ದಿಲೀಪ್.